ಆರಾಮದಿರಿ ಅಣ್ಣ, ಹೆಂಗದಿರಿ? ಅತ್ತಿಗೆ ಬರಲಿಲ್ಲ? ಇಲ್ಲವ, ಆಕಿಗೆ ಮೊಣಕಾಲು ಭಾಳ ನೋವು ಅಂದ್ರೆ ಭಾಳ ನೋವು. ಹಾಗಾಗಿ ಬರಲಿಲ್ಲ. ನಾನೇ ಬಿಟ್ಟು ಬರೋಣ ಅಂತ ಬಂದಿದ್ದೆ. ಇದು ಏನದು, ನಿನ್ನೆ ಈಕಿ ಮತ್ತೆ ನಮ್ಮ ಈರಮ್ಮ ಇಬ್ರು ಪ್ಯಾಟಿಗೆ ಹೋಗಿದ್ರುವ. ಹೌದಾ ಹೌದಾ ಮಂಗಳ, ಪ್ಯಾಟಿ ಗಿಟಿಗೆಲ್ಲ ಎದಕ್ಕೆ ಹೋದಿ? ಸುಸ್ತಾಗಲ್ಲನ? ಅಯ್ಯೋ ಅಜ್ಜಿ, ನಾನು ಸೀರೆ ಏನಾಯ್ತು ಗೊತ್ತನ, ಈರಮ್ಮ ಇದು ಅತ್ತದಾಳಲ್ಲ ಈರಮ್ಮತ್ತಿ ಸೀರೆ ತರಕ್ ಹೊಂಟಿದ್ಲು ಮಾವನ ಜೋಡಿ ಹೋಗಿ. ಒಂದು ಚಲೋ ಸೀರೆ ತೊಗೊಂಬಂದ್ರಾತು. ಹೆಂಗಿದ್ರು ಕಳ್ಕೊಬ್ಸಕ್ಕೆ ಕೊಡ್ಬೇಕಲ್ಲ. ಆಮೇಲೆ ಇಲ್ಲಿ ಮಠ ಬಂದಾಳ, ಹಂಗೆ ಕಾಸದ ಹೆಂಗೆ ಕೊಟ್ಟು ಕಳ್ಸಿದ್ರೆ ಜಂಪರರ ಹೊಲಸ್ಕೊಂತಾಳ. ಮತ್ತು ಅವತ್ತ ಕೊಟ್ರೆ ಹೆಂಗೆ ಉಟ್ಕೋಬೇಕಿ ಅಂತೇಳಿ ತರಾಕ್ ಹೊಂಟಿದ್ರು. ನಾನು ನಂಗೆ ಎಂಥದ್ದು ಬೇಕು ಅಂಥದ್ದು ತೊಗೋತೇನೆ, ನೀವು ಎಂಥದಾರ ತರಬೇಡ ಅಂತಂದು ಕಲರ್ ಹೇಳತ್ತಿದ್ದೆ. ಅಷ್ಟೊತ್ತಿಗೆ ನೀನೇ ಬರ್ತೀನಿ ನನ್ನ ಜೋಡಿ ಅಂತ ಕರೆದ್ರು. ಆಯ್ತು ಅಂತಂದೆ. ಮತ್ತು ಅಲ್ಲಿ ಹೋಗಿಂದ ಎಷ್ಟು ಗೊತ್ತನು, 2,500 ರೂಪಾಯಿದು ಚಲೋ ಸೀರೆ, ಅದಕ್ಕೆ ಹೊಂದಾಣಿಕೆ ಆಗುವಂಥ ಚಲೋ ಮ್ಯಾಚಿಂಗ್ ಬಳಿ, ಆಮೇಲೆ ಅದಕ್ಕೆ ಚಲೋದೊಂದು ಚಂದಂದ ಭಾಳ ಚಂದ ಐತಿ ಒಂದು ನಕ್ಲೀಸ್. ಆಮ್ಯಾಗ ನಕ್ಲೀಸ್ ಅಂದ್ರೆ ಮುತ್ತಿನ ಸರ ಟೈಪ್ ಚಂದ ಇತ್ತ ಅದು. ಆಮೇಲೆ ಇದು ಏನದು ಅದಕ್ಕೆ ಉಗುರು ಬಣ್ಣ ಎಲ್ಲ ಕೊಡಿಸ್ತ. ಹೌದನ? ಚಲೋ ಆತ್ ಬಿಡ. ಅಂತೂ ಅಮ್ಮನ ಮನೆಗೆ ಹೋಗಿ ಆರಾಮ್ ಮಜಾ ಮಾಡಿ ಬಂದೆ ಅನ್ನ. ಸರಿ ಕಸ್ತೂರಿ, ನಾ ಏನು ಬರ್ತೇನೆ, ಹೊತ್ತಾತ. ಮತ್ತು ಈಗ ಹೊಳ್ಳಿ 2 ಬಸ್ ಐತಲ್ಲ, ಈಗ ಅದಕ್ಕೆ ಹೋಗ್ಬಿಡ್ತೀನಿ. ಅಲ್ಲಪ್ಪ, ಈರಪ್ಪ ಹೋಗು ಅಂತಿ, ಊಟ ಗಿಟ ಮಾಡ್ಕೊಂಡು ಆರಾಮ. ಅಯ್ಯೋ ದೇವ್ರೆ, ಅಲ್ಲ ಬರಲೇಬೇಕು ಅಂತೇಳಿ ಇಲ್ಲಿ ಹಿಂಗೆ ಬಿಡಾಕ್ ಬರಾತೀನಿ ಅಂತ ಹಂಗೆ ಮಾತಿಗೆ ಬಂದು ಅಂದ್ಬಿಟ್ಟೆ. ತೋಗ ನಿಮ್ಮ ಅತ್ತಿ ಮಕ್ಕಳು ನಿಂತು ಬಿಟ್ಟಾರ, ಬರಬೇಕೋ ಮಾವ ನಮ್ಮ ಮನೆಗೆ ನೀ ಬಂದೇ ಇಲ್ಲ, ನಮ್ಮವ್ ತೀರ್ಕೊಂಡ ನಮ್ಮಪ್ಪ ಇದಾದ್ಮೇಲೆ ನೀ ಬಂದೇ ಇಲ್ಲ, ಬರಲೇಬೇಕೀಗ ಅಂತ ಕುತ್ತಿಗೆ ಮೇಲೆ ಕುಂತು ಬಿಟ್ಟಾರ. ಹಂಗಾಗಿ ಅವ್ರ ಮನೆಗೆ ಒಂಚೂರು ಹೋಗಿ ಭೇಟಿಯಾಗಿ ಚಾಗಿ ಕುಡ್ದು ಮುಂದೆ ಹೋಗ್ಕನಿವ. ಇಲ್ಲ ಅಂದ್ರೆ ಭಾಳ ಕುತ್ತಿಗೆ ಮೇಲೆ ಕುಂತ, ಹೋಗ್ಲಿಲ್ಲ ಅಂದ್ರೆ ಮತ್ತೆ ಅವ್ಗೂ ಸಿಟ್ಟು ಬರ್ತೈತಿ. ನೋಡಿ ನಮ್ಮವ್ ಇರೋ ಮಟ್ಟ ನಮ್ಮ ಮಾವ ಬರ್ತಿದ್ದ, ನಮ್ಮವ್ ಇಲ್ಲದ ಕಾಲಕ್ಕೆ ನಮ್ಮ ಮಾವ ಬಂದೇ ಇಲ್ಲ ಅಂತ ಮತ್ತದೊಂದು ಸಿಟ್ಟು ಆಗಬಾರ್ದಲ್ಲ. ಅದ್ರ ಸಂಬಂಧ ಒಂಚೂರು ಅಲ್ಲೊಟ್ಟು ಹೋಗಿ ಭೇಟಿಯಾಗಿ ಮನೆಗೆ ಹೋಗ್ಕೊಂಡು ಹೊತ್ತಾಕತ್ತೀವ. ಲಕ್ಷ್ಮಿ, ಇದು ಏನದು ಕಸ್ತೂರಿ, ಮತ್ತು ಇದು ಮಾಡಕ್ಕೆ ಹೋಗ್ಬೇಡ, ಮತ್ತು ಬೇಜಾರು ಮಾಡ್ಕೋಬೇಡ. ಕೆಲಸದವಲ್ಲಿ ಏನು ಇಲ್ಲ ಅಂದ್ರೆ ನಾ ಇರ್ತಿದ್ನೇವ, ಅದಕ್ಕೇನಿಲ್ಲ. ಯಾಕೆ ನನಗೇನು ಇಲ್ಲಿ ಇರಬಾರ್ದ, ಊಟ ಮಾಡಬಾರ್ದು ಅನ್ನಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ತಡ ಆಕತಿ. ಸರಿಯಪ್ಪ, ಆಯ್ತು. ಮತ್ತು ಹಂಗಾರೆ ಹಿಂಗಂದ್ರೆ ಏನು ಮಾಡೋದು? ಆಯ್ತು. ಅಲ್ಲ ಅಣ್ಣ, ಅವಸರ ಮಾಡ್ಕೊಂಡು ಯಾಕೆ ಹೋಗ್ತೀರಿ? ಈಗ ಇನ್ನೊಟ್ಟೊತ್ತಿಗೆ ಇವರು ಬರ್ತಾರ, ಈರೆಲ್ಲ ಹೋಗುವಂತ್ರಿ ಬೆಟ್ಟಾಗಿ. ಇಲ್ಲ ಇಲ್ಲ ಬೇಡ, ತಡ ಆಕತಿವ ತಂಗಿವ. ಏನು ಉಣ್ಬಾರ್ದ ನಂಗೆ ಏನಿಲ್ಲ, ಬರ್ತೇನೆ, ಇನ್ನೇನು ಬರ್ತೇನೆ. ಸರಿ ಆಯ್ತು. ನಿಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ, ನನ್ಗೆ ಅರ್ಥ ಆಕತಿ. ನಮ್ಮ ಮನೆಯವ್ರದ್ದು ನಿಮ್ಮ ಮಗಂದು ಏನಪ್ಪ, ಅವ ಬಿಸಿ ರಕ್ತದ ಹುಡುಗ, ಇವರು ನಾವು ವಯಸ್ಸನೇ ದೊಡ್ಡವ, ನಾ ಯಾಕೆ ಬಗ್ಲಿ ಅಂತ ಇವರು. ಒಟ್ಟು ಇದೇನು ಈ ವಯಸ್ಸಕ್ಕೆ ಈ ಥರ ಎದ್ದತೆ ಏನಪ್ಪ ದೇವರಿಗೆ ಗೊತ್ತು. ಸ್ವಲ್ಪ ಸಮಾಧಾನ ಮಾಡ್ಕೋಬೋದು. ಇವರು ಯಾಕೋ ಯಾವುದಕ್ಕೂ ಹೊಂದಾಣಿಕೆನ ಆಗವಲ್ರು. ಒಂದು ತಿಳಿ ಅಂದ್ರೆ 16 ತಿಳ್ಕೊತಾರೆ. ಇವ್ರು ಮಾತಾಡೋದು ಒಂಥರ ಅವಂಗೆ, ಅವ್ರು ಮಾತಾಡೋದು ಒಂಥರ ಇವರಿಗೆ. ಒಟ್ಟು ಇಬ್ಬರಲ್ಲಿನೂ ಅದೇ ಆಕೈ ಮಾಕೈ. ನೀ ಅಂದ್ರೆ ನಿಮ್ಮ ಅಪ್ಪ ಅಂತ ನಿಂತು ಬಿಟ್ಟಾರ. ಏನು ಮಾಡೋಕ್ಕಾಕತ್ತೆ ಹೇಳ್ರಿ ಅಣ್ಣ, ಹೌದಿಲ್ಲ? ಇರ್ಲಿವಾ, ಇರಲಿ, ಏನು ಮಾಡೋಕ್ಕಾಕತಿ ಹೇಳು. ಏನು ಹೇಳಕ್ಕೂ ಬರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ. ಇರಲಿ, ಅವ್ರವ್ರಿಗೆ ಏನು ತಿಳ್ತೈತೆ ಅದನ್ನು ಮಾಡಲಿ, ಯಾವತ್ತು ಸರಿ ಹೋಗತ್ತೆ ಹೋಗಲಿ, ಯಾವುದಿಲ್ಲ. ನಿಜ ಹೇಳ್ತೀನಿ ಅಂತಂದರೆ, ಅವತ್ತು ಒಂದು ಕ್ಷಣಕ್ಕೆ ರೊಕ್ಕ ಕೇಳಬಾರ್ದಾಗಿತ್ತು ಒಂದೇ ದಿವ ನಮ್ಮವ. ಏನು ಯಾಕಂದರೆ ಏನಂದರೆ, ಈಗ ರೊಕ್ಕ ಕೇಳಬಾರ್ದಾಗಿತ್ತು ಅಂತ ನಾ ಅಂತೀನಿ. ಎಷ್ಟಾದರೂ ಸಂಬಂಧದ ಕೊಡೋದು ತಗೊಳ್ಳೋದು ಇವೆಲ್ಲ ಬೇಡ. ಇವು ತಾಂಬ ದುಡ್ಡು ತಾಯಿ ಮಕ್ಕಳು ಕೆಡಿಸ್ತೈತೆ ಅನ್ನೋದೇನು ಸುಳ್ಳನು? ಈಗ ಆತಲ್ಲ, ಆಗಿದ್ದು, ಹೌದಿಲ್ಲ? ಇಷ್ಟೆಲ್ಲ ಆತು. ಏನು ಮಾಡೋಕ್ಕಾಗತ್ತಿ? ಅವರು ನಂಬಿಕೆ ಇಟ್ಟು ಕೊಡ್ಬೋದಿತ್ತು. ಇರಲಿ, ಅದನ್ನೇ ಮಾತಾಡಿದ್ರು ಹೊಳ್ಳ ಅವ್ನು ಹೊರಗೆ ತೆಗ್ಸಿದ್ರು ಬಡ್ಡೆ ಆಕತ್ತೆ ಅಂತ ಅವನು ವಿಚಾರ ಮಾಡಿಲ್ಲ. ಇರಲಿ, ಬೇಡ, ಅವನ್ನೇ ಮಾತಾಡೋದು ಬೇಡ. ಬರ್ತೇನೆ ತೋರ್ವಾ. ಹ್ಞೂ ಅಪ್ಪ, ಅವು ಕೇಳಿದೆ ಅಂತ ಹೇಳ. ಏನು ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಬೇಡವಾ, ನಾನು ನಿಮ್ಮ ಹತ್ತಿದ್ಲಂತ ಏನು ಹೇಳಲಿಲ್ಲ. ನೀವ ಉಣ್ಣೋದೆಲ್ಲ ಮಾಡಂಗಿಲ್ಲ. ಮತ್ತು ಈಗ ಹೇಳೀನಿ, ಊಟ ಗಿಟ ಮಾಡ್ಕೊಂತ ಕುಂತ್ರೆ ನನಗೆ ನಿಮ್ಗೆ ಬಂತು ನೋಡು ಅಂತೇಳಿ ಜಗಳ ಮಾಡ್ಯಾನ. ಈಗ ನಾವು ಉಣ್ಣಾಕತ್ತೆ ಅಂದ್ರೆ ಸಿಟ್ಟು ಬರ್ತೈತೆ ಅವಂಗೂ. ಅದಕ್ಕೆ ಯಾಕೆ ಸುಮ್ಮನೆ ಕಣ್ ಕೆಂಪು ಮಾಡ್ಕೊಳ್ಳೋದು. ನಾ ಸೀದಾ ಅಲ್ಲೇ ನಮ್ಮ ತಂಗಿ ಮನೆಗೆ ಹೋಗ್ತೀನಿ. ನಮ್ಮ ತಂಗಿ ಅಂತೂ ಇಲ್ಲ, ಹೋಲಿ ತಂಗಿ ಮಕ್ಕಳು, ತಮ್ಮನೆ ತಂಗಿ ಇದು ಮೊಮ್ಮಕ್ಕಳು ಸಸ್ತ್ಯಾರೆಲ್ಲ ಅದಾರಲ್ಲ, ಬಾ ಅಂತ ಹೇಳ್ಯಾರ ಅವರು. ಅಲ್ಲೇ ಹೋಗಿ ಭೇಟಿಯಾಗಿ ಊಟ ಗಿಟ ಮಾಡ್ಕೊಂಡು ನಮ್ಮ ಮುಂದೆ ಹೋಗ್ತೀನಿ. ಬ್ಯಾಡ ತಗೋ, ಬರ್ತೇನೆ ಯಾವ. ಓ ಹೌದನ? ಸರಿ ಆಯಿತು. ಚಲೋ ನೋಡ್ಕೊಂಡಿಲ್ಲ ನಿಮ್ಮ ಮಾವ. ಏನಾರ ಅಂದನ ಮತ್ತೆ? ಏನಿಲ್ಲ, ಚಲೋ ನೋಡ್ಕೊಂಡ. ಏನಾರ ಒಂದು ಅಂದ್ರು ನಾ ಬಿಡ್ತೇನೆ, ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಕರೆಕ್ಟಾಗಿ ಹೇಳೇ ಬಿಡ್ತೇನೆ. ಅದು ಕರೆ ಅಂದ. ಅಲ್ಲ ಕಸ್ತೂರಿ, ಯಾಕವ ಯಾಕಿಲ್ಲತ್ತೀರ ಹಂಗ? ಏನ ನೆನಪಾತು ಕಸ್ತೂರಿ? ನಾ ಬರಾಕ್ ಹೇಳೇನಿಲ್ಲ, ಈಗ ಬರ್ತಾನ ನೀ ಬಾ. ಓಹೋ, ಯಾವಾಗ ಬಂತು ಗಾಡಿ? ನಾನು ಈಗ ಬಂದೆ. ಅಜ್ಜ ಬಂದಿತ್ತು ಬಿಡಾಕ, ಬಂದೆ ಈಗ. ಏನ್ ಬಂತವ ಹಿರೇ ಕುದ್ರಿ? ಏನ್ ಕೊಟ್ರು? ಹೋಗಿದ್ದೆಲ್ಲ ಅಮ್ಮನ ಮನೆಗೆ. ಅವರು ಏನಾರ ಕೊಡ್ತಾರ ಅಂತ ಹೋಗಿದ್ದಿಲ್ಲ.
ನಾನು 2 ದಿನ ಪ್ರೀತಿಯಿಂದ ಇರಾಕ್ ಹೋಗಿದ್ದು ನಮ್ಮಮ್ಮ ಅಜ್ಜನ ಜೋಡಿ ಇರ್ಬೇಕು ಅಂತೇಳಿ ಏನಾರ ಕೊಡ್ತಾರ ಅಂತ ಎದುರು ನೋಡಕ ನಂಗೇನು ಕಮ್ಮಿ ಆಗೈತಿ ಬೇಕಂದಂಗೆ ಎಲ್ಲ ಆಯ್ತಲ್ಲ ಮತ್ತೆ ಯಾಕೆ ನಾ ಇನ್ನೊಬ್ರ ಕೈ ಹಾರೈಸ್ಬೇಕು ಹೌದಿಲ್ಲ ಅಜ್ಜ ನಂಗೇನು ಕಮ್ಮಿ ಮಾಡಿ ನೀನು ಯಾರ ಏನಾರ ಕೊಡ್ತಾರಂತ ದಾರಿ ಕಾಯಕ ಎಲ್ಲ ತಂದು ಮುಂದಿಟ್ಟಿರ್ತೀಯಪ್ಪ ಎಲ್ಲ ಗಂಡನ ಮನಿನೂ ಚಲೋ ಐತಿ ಅತ್ತಿ ಮನಿನೂ ಚಲೋ ಐತಿ ಇದು ಏನದ ತವ್ರ ಮನಿನೂ ಚಲೋ ಐತಿ ನಾ ಯಾಕೆ ಇನ್ನೊಬ್ರ ಸಲ ಕಾಯ್ಲಿ ಅದ್ರಾಗೂ ಅವ್ರೇನು ನನ್ನೇನು ಹಂಗೆ ಕಳ್ಸಿಲ್ಲ ಎಷ್ಟು ಚಂದ ಸೀರೆ ಬಳಿ ಎಲ್ಲ ಕೊಡಿಸಿ ಕಳ್ಸ್ಯಾರ ಗೊತ್ತನ ಜೋರ್ ಐತ್ ಬಿಡು ಒಟ್ಟು. ಅಲ್ಲ ಊರೂರ ಅಡ್ಡಾಡಕೊಳ್ಳೋ ಬೇಸಾಗೈತಲ್ಲ ನಿನಗೆ ಹೊಟ್ಟೆ ಕೂಸಿನ ಇಟ್ಕೊಂಡು ಡಾಕ್ಟ್ರು ನನಗೆ ಒಂದು ಕೆಲಸ ಮಾಡಬೇಡ ಅಂದಾರ ನನಗೆ ಎತ್ತಿ ಅತ್ತಾಗಿನ ತುಂಬಿಚ್ಚರಿಗೆ ಇತ್ತಾಗಿಡಬೇಡ ಅಂದಾರ ಅಂತ ಹೇಳ್ತಿ ನೋಡಿದ್ರೆ ಈ ನಮ್ನೆ ಅಡ್ಡಾಡ್ತಿ ಅಯ್ಯೇ ಅತ್ತಿ ಇದೇನತ್ತಿ ನೀನಿಲ್ಲೇ ಏನು ಸಸಿ ಬಗ್ಗೆ ಹೇಳಕ್ ಬಂದಿದ್ದೇನು ನಾನು ಯಾಕೆ ಸಸಿ ಬಗ್ಗೆ ಹೇಳಿ ಬಾಯ್ ಮುಚ್ಕೊಂಡಿರ ಅಲ್ಲ ಕೇಳಿದೆ ಅಪ್ಪ ಈಗ ಬರ್ತಾನಲ್ಲ ಅದು ಏನು ಮಾತಾಡ್ತೀಯ ಮಾತಾಡಪ್ಪ ನಾ ಅಂತರೂ ಇದಕ್ಕೆ ತಲೆ ಹಾಕಕ್ಕೆ ಹೋಗೋದಿಲ್ಲ ಭಾಗ ವಯಸ್ಸಂಗೆ ಇಲ್ಲ ತಗ ಅದು ಏನು ಮಾತಾಡ್ತೀಯ ಮಾತಾಡು ನನಗೂ ಸಾಕಾಗೈತೆ ತಗ ಯಾರಿಗೆ ಅಂತ ಹೇಳೋದು ಏನಂತ ಹೇಳೋದು ಹಾಂ ಹೇಳಂಗಾರ ನೋಡ ನೀನೆ ಒಂಥರ ಕುತ್ತಿಗೆ ಇಚ್ಚಿಕೊಂಡಂಗೆ ಆಗೈತಿ ನಾನು ಏನಾರ ಮಾತಾಡಿದ್ರೆ ಹೊಳ್ಳಿ ಮಾತಾಡ್ತಾನೆ ಮತ್ತೆ ಅದಕ್ಕೆ ಹೊಳ್ಳಿ ಅವ ಅಷ್ಟು ಮಾತಾಡೋ ಹೊತ್ನಾಗ ನಮ್ಗೆ ಬಾಯಿ ಮುಚ್ಕೊಂಡಿರಕ್ಕಲ್ಲ ನಾನೊಂದು ಏನಾರ ಅನ್ನಕ್ಕೆ ಮತ್ತೆ ಸುಮ್ಮನೆ ಸರಿ ಹೋಗೋದಿಲ್ಲ ಅದು ನೀನೇ ಮಾತಾಡಪ್ಪ ಅದು ಏನು ಮಾತಾಡ್ತೀಯ ಮಾತಾಡು ಅಯ್ಯ ಮಾವ ಬಂದ ಓ ದೊಡ್ಡ ಪಂಚಾಯತಿನ ಕೂಡಾಕತ್ತೈತಿಲ್ಲ ನಾ ಕರೆಕ್ಟ್ ಹೊತ್ತಿಗೆ ಬಂದೇನು ಬಿಡ ಹಂಗಾರ ಬಾರ್ಪ ಬಾ ಏನಪ್ಪ ಇದು ಅಲ್ಲ ಮನ್ಯಾಗ ಹೋಗ್ಬೇಕು ತಾಯಿ ಎದಾಳ ಅನ್ನೋದು ಮರ್ತ ಬಿಟ್ಟಿಯ ಹೆಂಗ ಮದುವೆ ಆಗತ್ಲೆ ಬಾರಿ ಇದು ಹೆಚ್ಕೊಂಡ್ಬಿಟ್ಟಿ ಬಿಡು ಹ್ಞೂಪ್ಪ ಮತ್ತೇನೈತಿ ಮಗ್ಗಲ್ಲ ಏಂತ ಬಂದ್ಲಲ್ಲ ತಾಯಿ ಕಣ್ಣಿಗೆ ಕಾಣೋದಲ್ಲ ಅಗ್ಗ ಅವನ ತಗಟ್ಟಿ ಈಗಾರ ಅಂದಿ ನಾ ಏನು ಮಾತಾಡೋದಿಲ್ಲ ಅವ ಬಂದಾಗಪ್ಪ ನೀನೇ ಮಾತಾಡ ನಾ ಏನು ಮಾತಾಡೋದಿಲ್ಲ ನೀನೇ ಮಾತಾಡಪ್ಪ ಅನ್ನಾಗದಿದ್ದಿ ಈಗಾರ ಆಗ್ಲೇ ಬಾಯಿ ಸುಮ್ಮನೆ ಇರೋದೇ ಇಲ್ಲಲ್ಲ ಚುಟು 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 ಅಂತ ಕಡಿತಿರ್ತೈತಿ ಮಂಗಳಿ ಸುಮ್ಮನೆ ಇದ್ರೆ ಚಲೋ ನಾ ಈಗ ಅಜ್ಜ ಈಗ ಏನು ಆತು ಹೇಳಂಗಾರ ನೋಡೋಣ ತಗ ನನಗೆ ಯಾತ್ತಾಗಂತ ಬಡ್ದಾಡ್ಲಿ ಅಲ್ಲ ಅವರು ಈಗ ಆಕಿ ನೋಡಿದ್ರೆ ನನಗೆ ನಿಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ಅಂತ ಆಕೆ ಅಂತಾಳ ಆಕಿ ಬರಲ್ಲ ಅಂದ್ರೆ ಏನು ಕೈ ಹಿಡಿದು ಕುತ್ತಿಗೆ ಹಿಡಿದು ಎಳ್ಕೊಂಬರಕತ್ತೆ ನಾನು ಹೇಳಂಗಾರ ನೋಡೋಣ ಆಕಿಗೆ ಯಾಕೋ ಒಲ್ಲೆ ಅಂತಾಳ ಆಕಿ ಒಲ್ಲೆ ಅಂತಾಳಂದ್ರೆ ಹೆಂಗಪ್ಪ ಇದು ಅಲ್ಲ ಗಂಡನ ಮನೆಗೆ ಹೆಂತ ಬರಕ್ ಒಲ್ಲೆ ಅಂತಾಳಂದ್ರೆ ಹೆಂಗ ನೀ ಅಲ್ಲಿ ಅದಿ ತವ್ರ ಮನ್ಯಾಗ ಅದಕ್ಕೆ ಒಲ್ಲೆ ಅಂತಾಳಕಿ ನೀ ಬಂದು ನಿನ್ ಮನ್ಯಾಗ ಇರು ನೋಡು ತಾನ ಜಕ್ಕಸ್ತ ನಾಯಿಗತೆ ಬಂದ ಬರ್ತಾಳಕಿ ಹೆಣ್ಣು ಮಕ್ಕಳು ಗಂಡು ಮಕ್ಳು ಹೇಳ್ದಂಗೆ ಕೇಳಬೇಕು ಗಂಡು ಮಕ್ಕಳಲ್ಲ ಹೆಣ್ಣು ಮಕ್ಳು ಹೇಳ್ದಂಗೆ ಕೇಳಾಕ ತಿಳ್ಕೊ ಫಸ್ಟ್ ಹೆಂತಿನ ಬಿಗಿಯಾಗಿಟ್ಕೊಳ್ಳೋದು ಕಲಿ ನೀನು ನಾಲಾಯಕ ಅಲ್ಲ ಅದು ಕರೆ ಆದ್ರೆ ಬರ್ತಾಳಕಿ ಈಕೆ ಅವನು ಏನೇನಾರ ಬಾಯಿಗೆ ಬಂದಂಗೆ ಮಾತಾಡೋದು ನೀ ರೂಪಾನ್ ಮಾತು ಕೇಳ್ಕೊಂಡು ಆಕೆ ಅವನ್ನೇ ಎಂತಿದ್ದ ಆಕಿ ಮಾತು ಕೇಳ್ಕೊಂಡು ನೀ ಮಾಡಾಕತ್ತಿ ಇಷ್ಟೆಲ್ಲ ಆಟ ನಚ್ಚಿ ನೀನು ನಾಟಕ ಮಾಡಾಕತ್ತಿ ಹಂಗ ಹಿಂಗ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಈಕಿನು ಅವನ ಬಾಯಿ ಏನು ಸುಮ್ಮನೆ ಇರ್ತೈತಿನ ಅಜ್ಜ ಮಾತಾಡ್ತೀನಿಲ್ಲ ನಾನು ಮಾತಾಡ್ತೀನಿ ಮತ್ತೆ ನನ್ನ ಮನೆ ಒಳಗೆ ನಡೆಯಾಕತ್ತಿದ್ದ ಆ ಬಿಡಾಡಿಗೆ ಹೆಂಗ್ ಗೊತ್ತಿರ್ತೈತಿ ದವಾಖಾನಿಗೆ ಹೋದ್ರ ಏನಂತಾಳಲ್ಲೇ ಬೆಟ್ಟ ಆದ್ಲ ಒಬ್ಬಕ್ಕೆ ಹೋಗಿ ನಬ್ಬೆ ಪರಿಗತೆ ತೋರಿಸ್ಕೊಳಕ ಆಕೆ ಅವ್ರ ಅತ್ತಿ ಕರ್ಕೊಂಡು ಟಿಂಗ್ ಟಿಂಗ್ ಅಂತ ಅಲ್ಲಾಡ್ಸ್ಕೊಂತ ಬಂದಿದ್ಲು ಗೊತ್ತನೆ ಅಂತಾಳ ಕಾರ್ ಗಾಡಿ ಎಲ್ಲೈತಿ ಅಯ್ಯೋ ಒಬ್ರೇ ಬಂದಿಯ ಹಂಗತ ಹಿಂಗತ ಸಸಿ ಅಲ್ಲಿ ತವ್ರ ಮನೆ ಕುಂತಾಳ ಅಂತ ಕೇಳ್ತಾಳ ಮತ್ತೆ ಇದೆಲ್ಲ ಆಕಿ ಹೆಂಗ್ ಗೊತ್ತಾದ್ಲ ಅದಕ್ಕೆ ಅಂದಿದ್ ನಾನು ಆಕೆ ಹಂಗಾರೆ ಹೇಳ್ಕೊಟ್ಟಾಳನ ನಮ್ಮ ಅತ್ತಿ ಬೇಸಿಗೆ ಇದನ್ನ ಮಾಡು ನನಗೆ ಆಕಿ ಮ್ಯಾಗ ಸಿಟ್ಟಿತ್ತು ನೀ ತೀರಿಸ್ಕೊ ಅಂತ ಹೇಳಿರ್ಬೇಕು ಅದಕ್ಕೆ ನೀನು ನೀತಿ ಮಾಡಕತ್ತಿರ್ಬೇಕು ನಮ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ ಅದು ಹೆಂಗವ ಆಕಿ ಮಾತು ಕೇಳ್ತಾಳ ಏನಾರ ಗೆಳತಾರ ಮಾತಾಡ್ಕೊಂಡಿರ್ಬೇಕು ಆಕಿ ಮಾತು ಕೇಳ್ಕೊಂಡು ಮಾಡಕ್ಕೆ ಏನೈತಿ ಇಲ್ಲೇ ಹಂಗೆಲ್ಲ ಇಲ್ಲ ನೀನು ಅದೇ ತಪ್ಪು ತಿಳ್ಕೊಳಕತ್ತಿ ನೋಡು ತಪ್ಪು ತಿಳ್ಕೊಳ್ಳೋದು ಸರಿ ತಿಳ್ಕೊಳ್ಳೋದು ಆಮೇಲೆ ಈಗ ಏನ ನೀನ್ ಹೆಂತ ಅಲ್ಲೇ ಇರಕ್ಕೆ ಅಂತನ ಹೇಳಂಗಾರ ನೋಡೋಣ ಇದನ್ನ ಕೇಳಪ್ಪ ನಾ ಒಂದು ಮಾತಾಡಕ್ ಹೋಗುದಿಲ್ಲ ಏನ್ ಮಾತಾಡ್ತೀಯ ಮಾತಾಡಪ್ಪ ನೀನು ಇಲ್ಲ ಕರ್ಕೊಂಬರ್ತೇನೆ ಸ್ವಲ್ಪ ಸಿಟ್ಟಿನಾಗಿದ್ಲು ನಿನ್ನೆ ಅದ್ರಾಗೂ ನಮ್ಮ ಅತ್ತಿ ಮಾವಗೂ ಬಾಯಿಗೆ ಬಂದಂಗೆ ಮಾತಾಡಿದ್ದವ್ವ ನಾಟಕ ಮಾಡ್ತೀರಿ ಆರಾಮಿಲ್ಲ ಅಂದ್ರು ಆರಾಮೈತೆ ಅಂದ್ರು ನಾಟಕ ಮಾಡ್ತೀರಿ ನೀವು ನಾಟಕ ಮಾಡೋರು ನೀವು ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೈತಂತೆ ಅದು ಎಲ್ಲ ಹೇಳಿದ್ಲಕ್ಕಿ ಅಲ್ಲ ಇವ್ರು ಹಿಂಗೆಲ್ಲ ಮಾತಾಡ್ತಾರನ ಬಾಯಿಗೆ ಬಂದಂಗೆ ಹೇಳ್ರಿ ನೋಡೋಣ ಯಾಕೆ ನಮ್ಮವ್ವ ನಾಟಕ ಮಾಡಾಕೇನ ಆಕಿಗ ಅಂತ ಕರ್ಮ ಏನು ಬಂದೈತಿ ಹೋಗಂದ್ರೆ ಹೋಗಂತಾಳ ಬೇಡ ಅಂದ್ರೆ ಬಿಡು ಅಂತಾಳ ಅಲ್ಲ ಬರುದು ಬಿಡುದು ನಿಮ್ಮ ಮನೆಗೆ ನನ್ನ ಇಷ್ಟ ಅದು ನಮ್ಮವ್ವ ನಮ್ಮಪ್ಪ ಏನು ಮಾಡ್ತಾರ ಅದ್ರಾಗ ಆಕಿ ಜರ್ದು ಬಿದ್ದಿದ್ದು ಏನಾರು ಸುಳ್ಳನು ಅಂತೇಳಿ ಮಾತಾಡಿದ್ಲಕ್ಕಿ ಭಾರಿ ತಲೆಯಾಗ ತುಂಬಿ ಕಳ್ಸ್ಯಾರ ಬಿಡು ಅವಳಾಕ್ ಬೇರೆ ನಿಂತಿದ್ಲನ ನೋಡು ಎಷ್ಟು ಡಿಟೇಲ್ ಆಗಿ ನಿನ್ ತಲೆಯಾಗ ತುಂಬ್ಯಾರ ನಾನ್ ನಿಮ್ಮ ಅತ್ತಿಗೆ ಬೈದೆ ಅನ್ನೋದು ಗೊತ್ತಾತ ಅವ್ರು ನಾಟಕ ಮಾಡ್ಕೊಂತ ಅಡ್ಡಾಡಕತ್ತಿದ್ ನಿನಗೆ ಗೊತ್ತಿಲ್ಲ ಅಲ್ಲ ಆರಾಮಾದಕ್ಕೆ 2-3 ದಿನ ಆರಾಮಾಗೈತಂತ ಆತಂತ 2-3 ದಿನದಾಗ ಇದು ಒಂದ್ ದಿನದಾಗ ಆರಾಮಾಗೈತಿ 2-3 ದಿನ ಆತಂತ ಆರಾಮಾಗಿ ಬರ್ಬೇಕನ್ನಕ್ಕಿದ್ರ ಮರ್ರೆ ದಿನ ಆದ್ರೂ ಬಂದಿರ್ತಿದ್ಲು ಇದನ್ನ ಕೇಳಿದ್ ತಪ್ಪನ್ನ ನಾನು ಅಯ್ಯ ಅತ್ತಿ ಒಂದು ಮಾತಾಡಲ್ಲ ಅಂತಿ ಮತ್ತೆ 20 ಮಾತಾಡ್ತೀಯಲ್ಲ ಅತ್ತಿ ಸುಮ್ಮನಿರು ನೀ ಅಜ್ಜ ಮಾತಾಡ್ತತಿ ಬರೇ ಹೆಣ್ಮಕ್ಳು ಇವತ್ತು ತವ್ರ ಮನೆಯಾಗ ಇರಬಾರ್ದು ಹೌದಾ ಮತ್ತೆ ಈಗ ನಾನು ಇರಬಾರ್ದಾ
ಏ ನೀನಲ್ಲ ಮುಚ್ಕೋ ಬಾಯಿ. ನಿನಗ ನನ್ನ ಆಕಿ ಹೇಳಕತ್ತೆ ನಾ ಬಿಡಾಡಿಗೆ. ಯಾವಾಗ್ಲೂ ಈ ಹೋಟೆಲ್ ಇದ್ದಾಗ ಇರ್ತೀಯಲ್ಲ ಅದು ಬೇರೆ ಮಾತು. ಖಾಲಿ ಪೀಲಿ ಹೋಗಿ ತವ್ರ ಮನ್ಯಾಗ ಬಿದ್ದಿರಬಾರ್ದಂಗೆಲ್ಲ. ಮತ್ತೆ ನಾ ಸಣ್ಣಕ್ಕಿದ್ದಾಗ ನೋಡ್ತಿದ್ದೆ, ಯಾವಾಗ ನೋಡಿದ್ರು ಇಲ್ಲೇ ಇರ್ತಿದ್ದೆಲ್ಲತ್ತಿ ನೀನು. ಆಮೇಲೆ ಅವ್ವ ಹೇಳಿತ್ತು ಯಾವಾಗ ನೋಡಿದ್ರು ನೀನು ಇಲ್ಲೇ ಇರ್ತಿದ್ದಂತೆ. ನಂಗೆ ಗೊತ್ತಪ್ಪ, ಅಪ್ಪನೂ ಹೇಳಿತ್ತು ಇಲ್ಲೇ ಇರ್ತಿದ್ದಂತಲ್ಲ ನೀನು. ನಿನ್ಗೊಂದ್ ನ್ಯಾಯ ನಿನ್ ಸಸಿಗೊಂದ್ ನ್ಯಾಯನ? ಯಪ್ಪ ಈ ಮಂಗಳಾಗ ಬಾಯ್ ಮುಚ್ಚಂತ ಹೇಳ. ಮಂಗಳ ಸ್ವಲ್ಪ ಸುಮ್ಮನೆ ಇರ್ತಿಲ್ಲವಾ? ಹೌದು, ಮಂಗಳ ಹೇಳೋದ್ರಾಗ ತಪ್ಪೇನೈತಿ. ಆ ಅಮ್ಮಗೆ ಎಷ್ಟು ಆರಾಮ ಇರ್ತಿದ್ದಿಲ್ಲ ಗೊತ್ತನಲ್ಲಿ ನಮ್ಮ ಅಜ್ಜಿಗೆ. ಆಕಿಗೂ ಮೈ ಕೈ ಸುಸ್ತು ಹೊಡ್ತ ಮನೆ ಕೆಲಸ ಮಾಡೋಕ್ಕಾಗಲ್ಲ, ತ್ರಾಸ ಆಕಿತ್ತು. ಎಲ್ಲ ಬಿಟ್ಕೊಟ್ಟು ಅವು ಬಂದು ಇಲ್ಲಿ ಇರಕ್ಕೆ ನಮ್ಮನ್ನು ಕರ್ಕೊಂಡು ಒಂದೊಂದು ಸಲ ಅಂತೂ ನಾನು ನಮ್ಮ ತಮ್ಮ ಅಲ್ಲೇ ಅದೇವಿ ನಮ್ಮ ಅಪ್ಪನ ಜೊತೆಗೆ. ಅಮ್ಮ ಎಷ್ಟು ತ್ರಾಸ ತೊಗೊಂತಿತ್ತು. ಈಕಿ ಬಂದು ಆರಾಮ ಇಲ್ಲಿ ತಿಂಗಳಾನ್ಗಟ್ಲೆ ಇರ್ತಿದ್ಲು ನಮ್ಮವ್ವ. ಆವಾಗ ಅಜ್ಜ ನೀವು ಒಂದು ಮಾತು ಹೇಳಿಲ್ಲ, ಹೋಗಿರುವ ನಿನ್ನ ಗಂಡನ ಮನ್ಯಾಗ, ನೀ ಇಲ್ಲಿರೋದು ತಪ್ಪು ಅಂತ ನೀವು ಒಂದಿನೂ ಹೇಳಲಿಲ್ಲ. ಈಗ ನನ್ನ ಹೆಂಡತಿಗೆ ಅಂತೀರಪ್ಪ. ನಾನು ಏನು ಮಾಡಲಿ ಹೇಳ್ರಿ? ನಮ್ಮವನಷ್ಟು ಗಟ್ಟಿದ್ದಿದ್ದಿಲ್ಲ ನಮ್ಮಮ್ಮ, ನಮ್ಮ ಅಜ್ಜಿ. ನಮ್ಮ ಅಪ್ಪನವ್ವ ಎಷ್ಟು ತ್ರಾಸ ತೊಗೊಂತಿದ್ಲಕ್ಕಿ. ನಾನು ಅದೆಲ್ಲ ನೋಡೇನಜ್ಜ. ಮಂಗಳ ಹೇಳ್ತಾಳಂತಲ್ಲ, ನಾನು ಇದನ್ನೆಲ್ಲ ಮಾತಾಡ್ಬೇಕಂತೇಳಿ ಬಂದಿದ್ದೀಗ ಇಲ್ಲಿಗೆ. ಅಲ್ಲ ಅದಕ್ಕೆ ಈಗ ನಿನ್ ಹೆಂಡತಿನ ತವ್ರ ಮನೆ ಬೆಚ್ಚಗಿಟ್ಟಿ ನೀನು. ಅವಾಗ ಹಂಗಿತ್ತು ಪರಿಸ್ಥಿತಿ. ನಿಮ್ಮಪ್ಪ ಸಾಲ ಮಾಡ್ಕೊಂಡು ಒದ್ದಾಡ್ತಿರ್ತಿದ್ದ, ರೊಕ್ಕ ಎಲ್ಲ ನಮ್ಮಪ್ಪ ಕೊಟ್ಟಿದ್ದ. ಅದೇನ ಒಂದು ಆ ವಿಚಾರ ಈ ವಿಚಾರ ಅದು ಇದು ಅಂತೇಳಿ ಬರ್ತಿದ್ದೆ ಹೋಗಿದ್ದೆ. ಈಗ ನಿನ್ ಹೆಂಡತಿದೇನೈತಿ? ನಾವೇನ್ ಕಡಿಮೆ ಮಾಡ್ಯಾವಂತ ಏನ್ ಅವ್ರ ಅಪ್ಪನ ಮನೆಯಿಂದ ತರಕತ್ತಾಳನ? ಬಾರಿ ಹಿಂದ. ಅದಕ್ಕೆ ಇವ ನನಗೆ ಹೇಳಕತ್ತಾನ ಇವ ಮಕ್ಕಳೇ, ನೋಡ ನಿನ್ನ ಹೆಂಡತಿದ ನನಗ ಹೋಲ್ಸಕ ಹೋಗಬೇಡ ನೀನು. ನಂದ ಬೇರೆ ವಿಚಾರ, ನಿನ್ನ ಹೆಂಡತಿದ ಬೇರೆ ವಿಚಾರ. ಅದು ಹೆಂಗತ್ತಿ ಬ್ಯಾರೆ ಆಕತಿ. ನೀನು ಈ ಮನಿ ಸಸಿ, ಅವ್ರ ಮನಿ ಸಸಿ. ನೀನು ಬಿಟ್ಟು ನಿಮ್ಮ ಅತ್ತಿನ ಬಂದು ಇಲ್ಲಿರ್ತಿದ್ದಿ, ಅವರು ನೀನ್ ಬಿಟ್ಟು ಅಲ್ಲದಾರ ಅಷ್ಟೇ. ಮಂಗಳ ಸುಮ್ಮನಿರವ. ಕಸ್ತೂರಿ ಹಾ ಮಾವ. ಬಂದು ಈ ಮಂಗಳನ್ ಒಳಗ್ ಕರ್ಕೊಂಡು ಹೋಗ. ಇಲ್ಲಿ ಮಾತಾಡಿಸ್ಕೊಡ್ವಳ್ಳು, ಬಾಯಿಗೆ ಬಂದಂಗ ಮಾತಾಡಕತ್ತಾಳ. ಅಪ್ಪ ಮಗಳಿಗೆ ಇದ್ದಿದ್ದು ಹೇಳಿದ್ರೆ ಸಿಟ್ಟು ಬರ್ತೈತಿ. ಈಕಿ ಮಾತ್ರ ಬಂದಿರ್ಬೋದು, ಅವ್ರು ಮಾತ್ರ ಅಲ್ಲಿರ್ಬಾರ್ದು. ಈಕಿದೊಂದು ನ್ಯಾಯ, ಅವ್ರದೊಂದು ನ್ಯಾಯ. ಬರೀ ಇಂಥದ್ದೇ. ಈ ಅಪ್ಪ ಮಗಳಿಗೆ ಒಂದು ಬುದ್ಧಿ ಕಲಿಸ್ಬೇಕು, ಹೆಂಗಂತ ಗೊತ್ತಾಗೋಲ್ತು. ಮಗಳು ಸರಿಯಾಗಿ ಕಲಿತಾ ಅದಾಳ ಈಗ ಬುದ್ಧಿನ. ಅಪ್ಪ ಕಲ್ಸೋದು ಹೆಂಗ ಏನಪ್ಪ ವಿಚಾರ ಮಾಡ್ಬೇಕಾತು. ಕಸ್ತೂರಿ ಬಾ ಒಳಗ. ಅಲ್ಯಾಕ್ ನಿಂತಿ? ಅವ್ರು ಏನಾರ ಮಾತಾಡ್ಕೊಳ್ಳಿ, ಸುಮ್ಮನೆ ಅಲ್ಲಿ ಹೋಗಿ ನಿಂತು ತಲೆ ಹಿಡ್ಸಕತ್ತಾಗ. ಇಲ್ಲ ಜನ ಏನು ಮಾತಾಡಲ್ಲ, ನಾನು ಸುಮ್ಮನೆ ನಿಂದಿರ್ತೇನೆ. ಸುಮ್ಮನೆ ನಿಂದ್ರದ ಇಲ್ಲ, ನಿನ್ ಜಾಯಮಾನಕ್ಕ ಬಂದಿಲ್ಲದ. ಸುಮ್ಮನೆ ಇರ್ತೇನೆ ಅಂತ ಹತ್ತು ಮಾತಾಡ್ತಿ. ಅತ್ತಿ ನಂಗೆ ಅತ್ತಿ ಬುದ್ಧಿನೇ ಬಂದೈತಿ. ನೀನು ನೋಡು, ನಾ ಒಂದು ಮಾತಾಡಲ್ಲ, ನಾ ಏನು ಮಾತಾಡೋದಲ್ಲ ಅಂತಿ 20 ಮಾತಾಡ್ತಿ. ಮತ್ತೆ ನೀವು ಮಾತಾಡಿದ್ರೆ ನಡಿತೈತಿ, ನಾ ಮಾತಾಡ್ಬಾರ್ದನ? ಮಂಗಳ ಮಂಗಳ ನಡಿ ಒಳಗ ನಡಿ. ಅಜ್ಜ ನಾ ಇಲ್ಲ ನಿಂದಿರ್ತೀನಿ. ನಂಗೆ ಏನು ಮಾಡಲ್ಲ ಅಜ್ಜ, ಮಾತಾಡಲ್ಲ. ಅಜ್ಜ ಅದ್ರಾಗೇನು ತಪ್ಪೈತಿ? ಮಂಗಳ ಮಾತಾಡೋದು ಕರೆಕ್ಟಾಗಿ ಐತಿ. ಆಕಿ ಕರೆಕ್ಟಾಗಿ ಮಾತಾಡಕತ್ತಾಳ ಅಂತೇಳಿ ಒಳಗೆ ಕಳ್ಸಕತ್ತೀರಿ. ಹೌದು, ಈಗ ಏನು ಮಾಡೋಕ್ಕಾಗತ್ತೆ ಹೇಳು? ಆಕಿ ಬರೋದೇ ಇಲ್ಲ, ಇರೋದೇ ಇಲ್ಲ, ನಾ ಮಾಡೋದೇ ಇಲ್ಲ, ನಾ ಇರೋದೇ ಅಲ್ಲಿ ಅಂತಂದ್ರೆ ನಾ ಏನು ಮಾಡಲಿ ಹೇಳು? ಹಂಗಂತಾಳಂದ್ರೆ ಆಕಿನ ಬಿಟ್ಕೊಡು. ಬಿಡಾಕಿನ್ ಬೇಡೇನ, ಬಿಡಾಕಿನ್. ಆಕಿ ಭಾಳ ಊರು ಬಿಡಾಡದಾಳಕಿ. ಏನು ಆಕಿನ ಮಾನ್ಗೇಡಿನ ಬಿಟ್ಟು ನನ್ನ ಮನ್ಯಾಗ ಇರ್ಬಾನಿ ಆರಾಮಾಗಿ. ನಾ ಈಗ ತಾನ ಬರಲಿ, ಇಲ್ಲ ಬೇಡ ಅಲ್ಲೇ ಹೋಲ್ ಹಾಳಾಗಿ ಬಿಡಾಕಿನ. ಹ್ಞೂ ಬಿಡ್ತೀನಿ. ಈಗ ಒಬ್ಬಕಿನ ಬಿಟ್ಟೆ, ಈಕಿನ ಮದುವೆ ಆದೆ, ಈಗ ಈಕಿನೂ ಬಿಡ್ತೀನಿ. ಮತ್ತೆ ಯಾರು ನೋಡುತ್ತೀಯ ನೋಡು. ಮತ್ತೆ ಸರಿ ಇಲ್ಲ ಅಂದ್ರೆ ಮತ್ತೆ ಆಕಿನೂ ಬಿಡ್ತೀನಿ. ಆಗಲ್ಲ. ಒಬ್ಬೊಬ್ಬರನ್ನ ಬಿಟ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಈಗ ನಾನು ಹೆಂಡತಿ ಕರ್ಕೊಂಡು ಬಂದಿರ್ಬೇಕಲ್ಲ, ನಾ ಕರ್ಕೊಂಡು ಬಂದಿರ್ತೇನೆ. ನೀ ತಲೆ ಕೆಡಿಸ್ಕೋಬೇಡ, ಜಗಳ ಜುಟಿ ಮಾಡಬೇಡ. ಬಿಟ್ಟು ಬಾ ಮಾಡ್ಬಾ ಇವೆಲ್ಲ ಆಗ ಮಾತಲ್ಲ. ನಾ ಬಿಟ್ಟು ಬರಕ್ಕೆ ಆಗೋದೂ ಇಲ್ಲ. ಏನು ಅಷ್ಟು ಸುಲಭ ಅಲ್ಲದು. ಸುಮ್ಮನೆ ಮಾತಾಡ್ತೇವೆ ಅಂತ ಮಾತಾಡೋದಲ್ಲ. ಏನು ಅಷ್ಟು ಸುಲಭನೂ ಒಂದು ಬಿಟ್ಟು ಇನ್ನೊಂದು ಬಿಟ್ಟು ಮತ್ತೊಂದು ಅಂತೇಳಿ ಬಿಡೋಕ್ಕಾಗಲ್ಲ. ಕರ್ಕೊಂಡು ಬರ್ತೇನೆ, ಕರ್ಕೊಂಬಂದು ಇರ್ತೇನೆ ಆತಾ. ಇವತ್ತು ಹೋಗಿ ಹೇಳ್ತೀನಿ, ಹೋಗಿರನ್ ಬಾ ಅಲ್ಲ ಮೌನ್ ಮನ್ಯಾಗ ಅಂತೇಳಿ ಬರ್ತೇನೆ ಅಂದಾಳ. ನಾ ಹೇಳ್ತೀನಿ, ಸುಮ್ಮನೆ ನೀವು ಒದರಾಡೋದು ಒಂಚೂರು ಕಮ್ಮಿ ಮಾಡ್ಕೊ. ನೋಡಿ ಹೆಂಗೆ ಕುಂಟಿ ತಿರ್ಗಿಸ್ಕೊಂಡು ಹೋಗ್ತಾನೆ. ಒದರಾಡೋದು ಒಂಚೂರು ಕಮ್ಮಿ ಮಾಡ್ಕೋಬೇಕಂತ. ನಾನೇನು ಒದರಾಡ್ತೀನಿ, ಇವ್ನು ಹೆಂಡತಿ ಮಾಡೋದು ಇವ್ಗೆ ಗೊತ್ತಾಗೋದಿಲ್ಲ. ಇವಂಗ ನನ್ನಂತ ಬಾಯಿ ಸತ್ತಕ್ಕಿಗೆ, ನನ್ನಂತ ಅತ್ತಿನ ಉರ್ಸ್ಕೊಂತಾಳಲ್ಲ ಆಕಿಗೆ, ಒಳ್ಳೇದಾಗೋದಲ್ಲ ಆಕಿಗೆ. ಬಾಯಿ ಸತ್ತಕ್ಕೆ ಅಯ್ಯಪ್ಪ ದೇವ್ರೆ. ಮಂಗ್ಳಿ ನೀನೇನು ಮಾಡ್ಲಿ ಅಂತ ನಾನು ಅರ್ಧ ಈಕಿ ಮಾತಾಡೋದಕ್ಕೆ ಅವ್ನಿಗೆ ಇನ್ನೊಟ್ಟು ಸೊಕ್ಕ ಬಂತವನಿಗೆ. ಅವ್ನು ಹೆಂಡತಿ ಮಾಡೋದನ್ನ ತಪ್ಪು ಎತ್ತು ಹಿಡಿದು ಸರಿಯಾಗಿ ಜಾಡಿಸ್ಬೇಕಂತ ಮಾಡಿದ್ದೆ. ನನ್ನ ವಿಚಾರ ನಡಕ್ ತಂದ್ಬಿಟ್ಲಪ್ಪ ಈಕಿ. ಕರೆಕ್ಟಾಗೆ ಮಾತಾಡಿ ಹೇಳ್ಬಿಡು, ಅದ್ರಾಗ ಏನು ತಪ್ಪೈತಿ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ.